ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಏರಿಯಾ. ಆ ಏರಿಯಾದಲ್ಲಿದ್ದಂತಹ ಸರ್ಕಾರಿ ಕಾಲೇಜಿನ ಗೋಡೆ ಕುಸಿತು. ಗೋಡೆಯ ಕೆಳಗಿದ್ದಂತಹ ಕಾರು ಮತ್ತು ಬೈಕು ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿರುವಂಥದ್ದು. ಅಷ್ಟಕ್ಕೂ ಆ ಘಟನೆ ನಡೆದಿದ್ದೆಲ್ಲಿ, ಯಾಕಾಗಿ ಈ ಘಟನೆ ನಡೆಯಿತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ತಪ್ಪಿದ ಭಾರೀ ಅನಾಹುತ. ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಕಾಲೇಜು ಗೋಡೆ ಕುಸಿತ. ಗೋಡೆ ಬಳಿ ಆಟವಾಡುತ್ತಿದ್ದ ಮಕ್ಕಳು ಜಸ್ಟ್ ಮಿಸ್. ಒಂದು ಕಾರು, 2 ಬೈಕ್ ಜಖಂ. ಮಾಲೀಕರ ಆಕ್ರೋಶ. ನಿನ್ನೆ ಸಂಜೆ ಸುಧಾಮನಗರದ ಟಿಕೆಸಿ ಗಾರ್ಡನ್ ಬಳಿ ಸರ್ಕಾರಿ ಕಾಲೇಜು ಒಂದರ ಗೋಡೆ ಕುಸಿದು ಭಾರೀ ಅನಾಹುತ ತಪ್ಪಿದೆ. ಖಾಸಗಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡದ ನೀರು ಗೋಡೆ ಸಮೀಪ ಸಂಗ್ರಹವಾಗಿ ನೀರಿನ ತೇವಾಂಶ ಹೆಚ್ಚಾಗಿ ಶಿಥಿಲಾವಸ್ಥೆಯಲ್ಲಿದ್ದ ಗೋಡೆ ಕುಸಿದಿದೆ. ಘಟನೆಯಲ್ಲಿ 1 ಕಾರು, 2 ಬೈಕ್ ಜಖಂ ಆಗಿದೆ. ಸುಧಾಮನಗರದಲ್ಲಿ ಗೋಡೆ ಕುಸಿದು ಭಾರಿ ಅವಾಂತರವೊಂದು ತಪ್ಪಿ ಹೋಗಿದೆ. ಮಕ್ಕಳು ಇದೇ ಜಾಗದಲ್ಲಿ ಆಟ ಆಡ್ತಾ ಇದ್ರು. ಇಲ್ಲಿಂದ ಜಸ್ಟ್ ಮನೆಗೆ ಹೋದಂತಹ 5 ನಿಮಿಷಗಳ ಅಂತರದಲ್ಲಿ ಈ ಒಂದು ಗೋಡೆ ಬಿದ್ದಿದೆ. ಪರಿಣಾಮ ಒಂದು ಹಳೆಯದಾಗಿರುವಂತಹ ಕಾರು, 2 ಬೈಕ್ಗಳು ಕೂಡ ಹಾನಿಯಾಗಿದ್ದಾವೆ. ಗಮನಿಸ್ತಾ ಇದ್ರಿ ಈಗಾಗಲೇ ಈ ದೃಶ್ಯಗಳು. ಈ ಗೋಡೆ ಏನಿದೆ ಸಂಪೂರ್ಣವಾಗಿ ನೀರಿನ ತೇವದಿಂದ ಕೂಡಿತ್ತು, ಹಾಗಾಗಿ ಗುಣಮಟ್ಟವನ್ನು ಕಳೆದುಕೊಂಡಿತ್ತು. ಇಲ್ಲೇ ಭಾರಿ ಪ್ರಮಾಣದಲ್ಲಿ ನೀರು ಕೂಡ ನಿಂತ್ಕೊಂಡಿತ್ತು. ಮುಂಭಾಗದಲ್ಲಿ ಅಲ್ಲಿ ಒಂದು ಬೃಹತ್ ಗಾತ್ರದ ಒಂದು ಬಹುಮಡಿ ಕಟ್ಟಡ, ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡ ಇದೆ. ಅಲ್ಲಿಂದ ನೀರು ನೇರವಾಗಿ ಈ ಒಂದು ಖಾಸಗಿ ಕಾಲೇಜಿನ ಆವರಣದ ಒಳಗಡೆ ಬರ್ತಾ ಇತ್ತು. ಆ ನೀರು ಇಲ್ಲೇ ಇದೇ ಕಾಂಪೌಂಡ್ನ ಪಕ್ಕದಲ್ಲೇ ಸಂಗ್ರಹ ಆಗಿತ್ತು. ಆ ನೀರಿನ ತೇವ ಹೆಚ್ಚಾಗಿ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಈ ಒಂದು ಅವಾಂತರ, ಈ ಒಂದು ಘಟನೆ ನಡೆದಿದೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಈ ಗೋಡೆ ಇನ್ನೂ ಕೂಡ ಶಿಥಿಲ ವ್ಯವಸ್ಥೆಯಲ್ಲಿ ಇದೆ, ಯಾವಾಗ ಬೇಕಾದರೂ ಬೀಳಬಹುದು. ನೀರಿನ ತೇವ ಹೆಚ್ಚಾಗಿ ಸಿಮೆಂಟ್ ಕೂಡ ಉದುರ್ತಾ ಇದೆ. ಸೊ ಹಾಗಾಗಿ ಈ ಭಾಗಕ್ಕೆ ಯಾರೂ ಬಾರದಂತೆ ಒಂದಿಷ್ಟು ಈ ಒಂದು ಬಾಕ್ಸ್ಗಳನ್ನ ಜೊತೆ ಕಲ್ಲುಗಳನ್ನ ಕೂಡ ಇಟ್ಟಿದ್ದಾರೆ. ಗೋಡೆ ಕುಸಿಯುವುದಕ್ಕಿಂತ 5 ನಿಮಿಷ ಮುಂಚೆ ಇಬ್ಬರು ಮಕ್ಕಳು ಆಟ ಆಡ್ತಿದ್ರು. ಈ ವೇಳೆ ತಂದೆ ಕರೆದಾಗ ಮನೆಗೆ ಹೋಗಿದ್ದಾರೆ. ಇಲ್ಲೇ ಇದ್ದಿದ್ರೆ ಮಕ್ಕಳ ಮೇಲೆ ಕುಸಿದಿದ್ದಿದ್ರೆ ಏನು ಮಾಡಬೇಕಿತ್ತು ಅಂತ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ನೆನ್ನೆ ಸಂಜೆ ಇಲ್ಲಿ ಆಟ ಆಡ್ತಾ ಇದ್ದ. ನೆನ್ನೆ ಸ್ಯಾಟರ್ಡೆ ರಜೆ ಇತ್ತು ಮಕ್ಕಳಿಗೆ. ಕರೆದು ಬಾ, ಏನು ಮಾಡ್ತಾ ಇದ್ದಾರೆ ಅನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕರೆದೆ ಅಷ್ಟೇ. ಕರೆದಿದ ತಕ್ಷಣ 5 ಗಂಟೆ ಅಷ್ಟೇ ಎಲ್ಲ ಹಂಗೆ ಬಿದ್ದೋಯ್ತು. ಕಾರ್ ಹೋದ್ರೆ ಹೋಯ್ತು. ಮಗನಿಗೆ ಏನೋ ಆಗಿದ್ರೆ ಏನು ಸರ್, ಯಾರು ಹೊಣೆ ಹೇಳಿ? ನಾವು ಇದು 3 ತಿಂಗಳಿಂದ ಇದು ನಡೀತಾ ಇದೆ. ನಾವೆಲ್ಲರಿಗೂ ಹೇಳಿದ್ದೀವಿ, ಯಾರು ಬಂದು ಇದಕ್ಕೆ ಏನು ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿಂದ ನೀರು ಬರ್ತಾ ಇರೋದು, 3 ತಿಂಗಳಿಂದ ನೀರು ಈ ಕಡೆನೇ ಹೋಗ್ತಾ ಇರೋದು. ಅಪಾರ್ಟ್ಮೆಂಟ್ ಅಲ್ಲಿ ಇರೋರನ್ನ ಕರ್ಕೊಂಬಂದು ಸರ್ವೆ ಮಾಡಿಸಿದೀನಿ, ತೋರಿಸಿದೀನಿ. ನೋಡಿ ಈ ತರ ಕಂಡೀಷನ್ ಇದೆ, ನಾಳೆ ಬಿದ್ದರೆ ಅನಾಹುತ ಆದ್ರೆ ನೀವೇ ಹೊಣೆ ಅಂತ ಹೇಳಿದೀವಿ. ಇದ್ರು ಬಂದು ನೋಡ್ಕೊಂಡೋಗಿ, ನಾವು ಕಾಲೇಜಿನಲ್ಲಿ ಹೇಳ್ತೀವಿ, ನಾವು ಕಾಂಟ್ರಾಕ್ಟ್ನವರು, ನಾವು ಅವ್ರಿಗೆ ಹೇಳ್ತೀವಿ, ಇವ್ರು ಏನು ಮಾಡಿಲ್ಲ. BBMPನವರು ಫೋನ್ ಮಾಡಿದ್ದಕ್ಕೆ 5 ನಿಮಿಷ ಬಂದು ಫೋಟೋ ಇಟ್ಕೊಂಡ್ರು, ವಿಡಿಯೋ ಹಿಡ್ಕೊಂಡ್ರು, ಹೋದ್ರು. ಇನ್ನು ಘಟನೆ ನಡೆದು 1 ದಿನ ಕಳೆದ್ರೂ ಪಾಲಿಕೆಯ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಎಂದು ವಾಹನದ ಮಾಲೀಕರು ಕಿಡಿಕಾರಿದ್ದಾರೆ. ಅನಾಹುತ ಆಗಿದ್ರೆ ಇವಾಗ ಕರ್ನಾಟಕ ಸ್ಟೇಟ್ ಏನ್ ಮಾಡ್ತಾ ಇದ್ರಿ? 2 ಲಕ್ಷ 3 ಲಕ್ಷ ಕೊಡ್ತಾ ಇದ್ರಿ. ಅದು ಸಾಕ ನಮ್ಮ ಮಗನಿಗೆ? ನನಗೆ 3 ಲಕ್ಷ ಬೇಡ, 2 ಲಕ್ಷ ಬೇಡ. ಇದಕ್ಕೆ ಏನಾದ್ರು ಪಬ್ಲಿಸಿಟಿ ಮಾಡಿ ಸರ್ ನೀವು. ಅಪಾಯಕಾರಿ ಸ್ಥಿತಿಯಲ್ಲಿರುವ ಈ ಗೋಡೆ ತೆರವಿಗೆ ಸ್ಥಳೀಯ ಇಂಜಿನಿಯರ್ಗಳ ಗಮನಕ್ಕೆ ತಂದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಸರ್ಕಾರಿ ಫಾರ್ಮಸಿ ಕಾಲೇಜಿನ ಸಿಬ್ಬಂದಿ ಕೂಡ ನೀರು ಹರಿಯುತ್ತಿದ್ರು, ಪ್ರಶ್ನೆ ಮಾಡಿರಲಿಲ್ಲ. ನೀರಿನ ತೇವ ಹೆಚ್ಚಾಗಿ ದುರ್ಘಟನೆ ನಡೆದಿದೆ. ಈಗಲೂ ಉಳಿದ ಗೋಡೆ ಬೀಳುವ ಸ್ಥಿತಿಗೆ ತಲುಪಿದೆ. ಅನಾಹುತಗಳು ಆಗುವುದಕ್ಕಿಂತ ಮುಂಚೆಯೇ ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.